प ग स द नि प म प ग म रे सा सा प। ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೋ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ತಪ್ಪುತ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಬೆಳಗ್ಗೆನೇ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಮಾತ್ರ. ಆದರೆ ಈಚೆ ಎಲ್ಲ ಚಳಿ ಹೆವಿ ಆಗಿದೆ, ಮನೆ ಒಳಗಡೆನೂ ಇರೋದಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಬೆಳಗ್ಗೆನೇ ಸ್ವಲ್ಪ ಎಲ್ಲ ಕೆಲಸ ಮುಗ್ದಿದ ನಂತರ ನಾನು ತಿಂಡಿಗೆ ಅಂದ್ಬಿಟ್ಟು ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನನಗೂ ಇವತ್ತು ಸ್ವಲ್ಪ ಬೇಗ ತಿಂಡಿ ಮಾಡಿಬಿಟ್ಟು ಸ್ವಲ್ಪ ಕೂತ್ಕೊಳ್ಳೋಣ ಅನ್ನಿಸ್ತಾ ಇತ್ತು. ಡೈಲಿ ಕೆಲಸ ಮಾಡ್ತಾನೆ ಇರ್ತೀನಲ್ಲ, ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೇಗ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೆ. ಅದಕ್ಕೋಸ್ಕರ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಈ ಚಿತ್ರಾನ್ನ ತಿನ್ಕೊಂಡು ಒಂದು ಲೋಟ ಟೀನೋ ಕಾಫಿನೋ ಕುಡಿದ್ರೆ ಸೂಪರಾಗಿರುತ್ತೆ ಬೆಳಗ್ಗೆನೆ. ಹಾಗೆಯೇ ಮಕ್ಕಳಿಗೂ ಕೂಡ ಇದನ್ನೇ ಬಾಕ್ಸ್ಗೆ ಹಾಕಿ ಕಳಿಸಿದ್ದಾಯಿತು. ನಿಮಗೆಲ್ಲರಿಗೂ ಗೊತ್ತೇ ಇದೆ ಆಲ್ಮೋಸ್ಟ್ ಚಿತ್ರಾನ್ನ ಮಾಡೋದು. ಅದಕ್ಕೋಸ್ಕರ ನಾನು ರೆಸಿಪಿ ಪೂರ್ತಿ ಬಾಯಲ್ಲಿ ಏನು ಹೇಳ್ತಾ ಇಲ್ಲ, ನಾನು ಹಾಗೆ ವಿಡಿಯೋ ಮಾಡ್ತಾ ತೋರಿಸ್ತಾ ಇದ್ದೀನಿ. ಮತ್ತು ಹಿಂದಿನ ವ್ಲಾಗಲ್ಲೂ ಅಷ್ಟೇ ನನಗೆ ಅದೇ ಆಷಾಢ ಶುಕ್ರವಾರದಲ್ಲಿ ಪೂಜೆ ಮಾಡಿರೋದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್. ತುಂಬ ಜನ ಲೈಕು ವ್ಯೂಸು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಇವತ್ತಿನ ದಿನ ಡೈಲಿ ರೊಟೀನ್ ಅಷ್ಟೇ. ಇವತ್ತು ಸಿಂಪಲ್ಲಾಗಿ ತಿಂಡಿ ಮಾಡಿದ್ದಾಯಿತು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾರ್ಮಲಾಗಿ ಪೂಜೆ ಮಾಡಿದ್ದಾಯಿತು. ಪೂಜೆ ಎಲ್ಲ ಆಗಿದ ನಂತರ ಸಿಂಪಲ್ಲಾಗಿ ಮಧ್ಯಾಹ್ನಕ್ಕೆ ಏನಾನ ತಿಂಡಿ ಅಂದರೆ ಸಾಂಬಾರು ಏನಾನ ಮಾಡೋಣ ಅನ್ನೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಇವತ್ತು ಚಿಕನ್ ತಂದುಕೊಡ್ತೀನಿ, ಚಿಕನ್ ಮಾಡು, ಮಳೆ ಬರ್ತಾ ಇದೆಯಲ್ಲ ತುಂಬ ಚೆನ್ನಾಗಿರುತ್ತೆ ಅಂದರು. ಸರಿ, ಇವತ್ತು ಮಂಗಳವಾರ ಆಗಿರೋದ್ರಿಂದ ಪೂಜೆ ಮುಗ್ದಾದ್ಮೇಲೆ ನಾವು ನಾನ್ ವೆಜ್ ತಿಂತೀವಿ. ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ನಾನು ಕರ್ಬೇವು ಚಿಕನ್ ಅಂತ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ತುಂಬ ಫಾಸ್ಟಾಗಿ ಮಾಡ್ಕೊಬೋದು. ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ ನಂತರ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಅಂದರೆ ನಾನು 1.5 kg ಚಿಕನ್ಗೆ ನಾನು ಒಂದು 4 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ದೊಡ್ಡ ಸೈಜ್ ಗಾತ್ರದ್ದು. ಹಾಗೆ ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಅಂದರೆ ಫುಲ್ಲು ರೆಡ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿದ ನಂತರ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿ ಇದು ಎಣ್ಣೆಯಲ್ಲೇ ಬೇಯಬೇಕು. ನೀರೆಲ್ಲ ಬಿಟ್ಟು ಈ ನೀರೆಲ್ಲ ಅಬ್ಸರ್ವ್ ಮಾಡಿ ತುಂಬ ಸಾಫ್ಟಾಗಿ ಆಗಬೇಕು. ಏನಿಲ್ಲ ಅಂದ್ರೂ ಒಂದು 15 ಮಿನಿಟ್ಸ್ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ಚಿಕನ್ ಬೆಂದ ನಂತರ ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕಲರ್ ಆಗಿರಲಿ ಅಂದ್ಬಿಟ್ಟು. ನೀವು ಫುಡ್ ಕಲರ್ ಇದ್ದರೂ ಹಾಕ್ಕೊಳ್ಬೋದು, ಬಟ್ ಇವಾಗ ಫುಡ್ ಕಲರ್ ಬ್ಯಾನ್ ಆಗಿರೋದ್ರಿಂದ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿರುತ್ತೆ. ಲಾಸ್ಟಲ್ಲಿ ಒಂದು 2ರಿಂದ 3 ಇಡಿಯಷ್ಟು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟೇ, ಸೂಪರಾಗಿರುತ್ತೆ. ಸೈಡ್ಗೆ ರಸಮ್ ಮಾಡಿಕೊಂಡ್ರೆ ಆಯಿತು. ನಾನು ಸೈಡಿಗೆ ರಸಮು ಕೂಡ ಮಾಡ್ಕೊಂಡಿದ್ದೆ. ಬಿಸಿ ಅನ್ನಕ್ಕೆ ಬಿಸಿ ರಸ ಜೊತೆ ಈ ಕರಿಬೇವು ಚಿಕನ್ ತಿಂತಾಯಿದ್ರೆ ಎಂಥ ಟೇಸ್ಟ್ ಗೊತ್ತಾ? ನೀವು ಒಂದ್ಸಲಿ ಟ್ರೈ ಮಾಡಿ, ನಿಜವಾಗ್ಲೂ ನೀವು ಮತ್ತೆ ಮಾಡ್ಕೊಳ್ತೀರಾ. ಹಾಗೆಯೇ ಇನ್ನೊಂದು 5 ಮಿನಿಟ್ಸ್ ಕುಕ್ ಮಾಡ್ಕೊಳ್ತೀನಿ ಅನ್ನೋ ಟೈಮ್ಗೆ ನಿಂಬೆಹಣ್ಣು ಅಥವಾ ವೆನಿಗರ್ ಎರಡರಲ್ಲಿ ಒಂದು ಹಾಕ್ಕೊಳ್ಬೋದಾಗುತ್ತೆ. ನಾನು 2 ಸ್ಪೂನಷ್ಟು ವೆನಿಗರ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ವೆನಿಗರ್ ಇಲ್ಲ ಅಂದರೆ ಒಂದು ಪೂರ್ತಿಯಾದ ನಿಂಬೆಹಣ್ಣು ರಸ ಕೂಡ ಹಾಕ್ಕೊಳ್ಳಿ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ತುಂಬ ಯಮ್ಮಿಯಾಗಿ ಕೂಡ ಬಂದಿತ್ತು. ಒಂದ್ಸಲಿ ಟ್ರೈ ಮಾಡಿ ಆಯಿತಾ. ಮಧ್ಯಾಹ್ನ ಅಡುಗೆ ಎಲ್ಲ ಆಯಿತು. ನಾನು ಮಧ್ಯಾಹ್ನನೇ ಏನು ಊಟ ಮಾಡಲಿಲ್ಲ, ಸ್ವಲ್ಪ ಚಿತ್ರಾನ್ನ ಇತ್ತು ಅದನ್ನೇ ತಿನ್ಕೊಂಡೆ. ಮಕ್ಕಳೆಲ್ಲ ಬಂದಮೇಲೆ ಕೂತ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು, ಸರಿ ಸ್ಕೂಲಿಂದ ಬಂದಿದ ತಕ್ಷಣ ಅವ್ರಿಗೂ ಸ್ವಲ್ಪ ಜ್ಯೂಸು ಸ್ನ್ಯಾಕ್ಸ್ ಎಲ್ಲ ತಂದು ಕೊಟ್ಟಿದ್ರು. ಸರಿ ಅದೆಲ್ಲ ತಿಂದರು. ಆಮೇಲೆ ಅವರು ಟ್ಯೂಷನ್ಗೆಲ್ಲ ಹೋಗಬೇಕಾಗಿತ್ತು. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ನೇರ್ಲೆಹಣ್ಣು ಕೂಡ ತಂದಿದ್ರು. ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಮಕ್ಕಳಿಗೆ ಕೊಡಬೇಕಲ್ವ, ಅದನ್ನು ನೋಡ್ಕೊಳ್ಬೇಕು. ಕೆಲವೊಂದು ಕೂಡ ಎಲ್ಲ ಆಗಿರುತ್ತೆ, ನೋಡಿಬಿಟ್ಟು ಕ್ಲೀನಾಗಿ
ತೊಳ್ಕೊಳ್ಬೇಕಾಗುತ್ತೆ. ತುಂಬ ಜನಕ್ಕೆ ಗೊತ್ತಿದೆ ಇದು ಯಾವ ಥರ ತೊಳಿಬೇಕು ಅಂದ್ಬಿಟ್ಟು. ಸ್ವಲ್ಪ ನೀರು ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಒಂದು 5 ನಿಮಿಷ ಇಟ್ಬಿಟ್ಟು ಆಮೇಲೆ ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿ ತಿಂತಾರೆ. ಯಾಕಂದರೆ ಕೆಮ್ಮು ಏನೂ ಬರಲ್ಲ ಇದರಿಂದ, ಆ ಥರ ಉಪ್ಪಲ್ಲಿ ತೊಳೆದು ಕೊಡೋದ್ರಿಂದ. ಹಾಗೆಯೇ ಎಲ್ಲ ಕೆಲಸ ಆಯಿತು, ನೈಟ್ ಊಟನೂ ಕೂಡ ಮುಗೀತು. ಸರಿ, ಬೇಗನೆ ಊಟ ಮುಗ್ದಿರೋ ಕಾರಣಕ್ಕೆ ನಾನು ಯಾವಾಗಲೂ ಅಂದ್ಕೊಳ್ತಾನೆ ಇದ್ದೆ ಈ ಥರ ರಂಗೋಲಿ ಬಿಡಬೇಕು ಸ್ಟವ್ ಹತ್ರ ಕಿಚನಲ್ಲೆಲ್ಲ ಅಂತ. ಸರಿ, ಇವತ್ತು ತುಂಬ ಥಂಡಿ ಇತ್ತಲ್ವ, ಬೇಗ ಒಣಗೋಗ್ಬಿಡುತ್ತೆ ಥಂಡಿ ಇದ್ದರೆ ಅಂದ್ಬಿಟ್ಟು ನಾನು ಇವತ್ತು ಈ ಸ್ಟವ್ಗೆಲ್ಲ ಈ ಥರ ವೈಟ್ ಪೇಂಟ್ ಬರುತ್ತಲ್ಲ, ಆಯಿಲ್ ಪೇಂಟಲ್ಲಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ನನಗೇನೋ ಈ ಥರ ಎಲ್ಲ ಬಿಡೋದಕ್ಕೆ ಅಂದರೆ ತುಂಬ ಇಷ್ಟ, ಚೆನ್ನಾಗಿ ಕಾಣುತ್ತೆ ಸ್ಟವ್ ಮೇಲೆ. ಪೂಜೆ ಎಲ್ಲ ಮಾಡಬೇಕಾದ್ರೆ ನಾರ್ಮಲ್ ರಂಗೋಲಿ ಮತ್ತು ವಿಭೂತಿಯಲ್ಲೆಲ್ಲ ಇಡ್ತಾ ಇರ್ತೀನಿ. ಬಟ್ ಅದು ಬೇಗ ಅಡುಗೆ ಮಾಡ್ತಾ ಮಾಡ್ತಾ ಅಳಿಸೋಗ್ತಾ ಇರುತ್ತೆ. ಏನಾನ ಒಂದು ನೀರು ಬಿದ್ದರೆ ಏನಾನ ಒಂದು ಆದರೆ ಒರೆಸಲೇಬೇಕಾಗುತ್ತೆ. ಅದಕ್ಕೋಸ್ಕರ ಈ ಥರ ಹಾಕಿ ಪೂಜೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನಗೆ ಇಷ್ಟ ಆಯಿತು. ಅದಕ್ಕೋಸ್ಕರ ಸಿಂಪಲ್ಲಾಗಿ ಈ ಥರ ರಂಗೋಲಿಯಲ್ಲಿ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ದಯವಿಟ್ಟು ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇದೆಲ್ಲ ಮುಗಿಯೋಷ್ಟರಲ್ಲಿ 9 ಗಂಟೆ ಆಯಿತು. ಇನ್ನೇನು ನಾನು ಮಲ್ಕೊಳಕ್ಕೆ ಹೋಗ್ತೀನಿ. ಇದೆಲ್ಲ ಚೆನ್ನಾಗಿ ಒಣಗೋಷ್ಟರಲ್ಲಿ ಬೆಳಗ್ಗೆ ಆಗುತ್ತೆ. ಅದಕ್ಕೋಸ್ಕರ ನೈಟೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮಧ್ಯಾಹ್ನ ಅಥವಾ ಬೆಳಗ್ಗೆ ನಾನು ಹಾಕ್ಬಿಟ್ರೆ ಇದು ಏನಾನ ಒಂದು ಮಾಡ್ತಾನೆ ಇರ್ತೀವಿ. ಅದಕ್ಕೋಸ್ಕರನೇ ನಾನು ನೈಟ್ ಹಾಕ್ಕೊಂಡು ಇದು ಬೆಳಗ್ಗೆ ಅಷ್ಟೊತ್ತಿಗೆ ಒಣಗಲಿ ಅಂದ್ಬಿಟ್ಟು ಬೆಳಗ್ಗೆ ಯಾವ ಥರ ಆಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಕೇಳ್ತಾ, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.